ರಾಜೀವ್ ಗೌಡನ ಬಂಧನ ಪ್ರಕ್ರಿಯೆಗೆ ಪೊಲೀಸರು ಮತ್ತೊಂದು ಹಂತಕ್ಕೆ ಹೋಗಿ ಲುಕ್ಔಟ್ ನೋಟಿಸ್ ನೀಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಎಲ್ಲ ಪೊಲೀಸ್ ಠಾಣೆಗಳಿಗೂ ಕೂಡ ಅಲರ್ಟ್ ಸಂದೇಶ ರವಾನಿಸಿ ಈತನ ಸುಳಿವು ಸಿಕ್ಕರೆ ನಮಗೆ ವಿಚಾರ ತಿಳಿಸಿ ಅಂತ ಹೇಳಿ ಧಮಕಿ ವೀರ ರಾಜೀವ್ ಗೌಡ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲುಕ್ಔಟ್ ನೋಟಿಸ್ ಅನ್ನ ಜಾರಿಗೊಳಿಸಲಿಕ್ಕೆ ಪೊಲೀಸ್ ಇಲಾಖೆ ಇದೀಗ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಕಾಂಗ್ರೆಸ್ ಪಕ್ಷದಿಂದ ಸದ್ಯಕ್ಕೆ ಅಮಾನತು ಮಾಡಲಾಗಿದೆ. ಈ ಅಮಾನತಿನ ನಿರ್ಧಾರ ಆಚೆ ಬಿದ್ದ ತಕ್ಷಣವೇ ಪೊಲೀಸರಿಂದ ಲುಕ್ಔಟ್ ನೋಟಿಸ್ ಅನ್ನ ಹೊರಡಿಸಲಿಕ್ಕೆ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈ ವ್ಯಕ್ತಿ ಕಂಡು ಬಂದಲ್ಲಿ ಗಮನಕ್ಕೆ ತನ್ನಿ ಅಂತ ಹೇಳಿ ನೋಟಿಸ್ನಲ್ಲಿ ತಿಳಿಸಲಾಗುತ್ತೆ. ವಿಶೇಷವಾಗಿ ಟೋಲ್ಗಳು ಸೇರಿದಂತೆ ಹಲವೆಡೆ ಪೊಲೀಸರು ನಿಗಾ ಹೆಚ್ಚು ಮಾಡಲಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಭಿಷೇಕ್ ನೀಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಒಂದು ಕಡೆ ಪಾಸ್ಪೋರ್ಟ್ ರಿನ್ಯೂವಲ್ ಪ್ರಕ್ರಿಯೆ ಮೇಲೆ ಕಣ್ಣಿಡಲಾಗಿದೆ, ಮತ್ತೊಂದು ಕಡೆ ಲುಕ್ಔಟ್ ನೋಟಿಸ್. ಹೇಗೆ ವರ್ಕ್ ಆಗುತ್ತೆ ಎಕ್ಸಾಕ್ಟ್ಲಿ ಲುಕ್ಔಟ್ ನೋಟಿಸ್ ಅಂತ ಹೇಳಿ? ಎಸ್, ಈಗಾಗಲೇ ಏನು ಯಾರು ಪರಾರಿ ಸ್ಥಿತಿಯಲ್ಲಿ ಇರ್ತಾರೋ ಅವರನ್ನ ಬಂಧನ ಮಾಡೋದಕ್ಕೆ ಈ ಒಂದು ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಲಾಗುತ್ತೆ. ಅಂದ್ರೆ ಇರುವಂತಹ ನಿಮ್ಮ ಜ್ಯೂರಿಡಿಕ್ಷನ್ ಅಲ್ಲಿ ಇಂತಹ ಆರೋಪಿ ಏನಾದರೂ ಇದ್ದಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ನೀವು ವಶಕ್ಕೆ ಪಡೆದುಕೊಳ್ಳಿ, ನಾವು ಅವರನ್ನ ಬಂಧನ ಮಾಡ್ತೀವಿ ಅಂತ ಹೇಳಿ ಒಂದು ಸೂಚನೆ ನೀಡುವಂತಹ ಒಂದು ಲುಕ್ಔಟ್ ನೋಟಿಸ್ ಆಗಿರುವಂಥದ್ದು. ಹೀಗಾಗಿ ಎಲ್ಲ ಈ ಲುಕ್ಔಟ್ ನೋಟಿಸ್ ಅನ್ನ ಪಡೆದುಕೊಂಡಂತಹ ಪೊಲೀಸ್ ಠಾಣೆಯ ಸರಹದ್ದಿನಲ್ಲಿ ಆತ ಏನಾದರೂ ಇದ್ದಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಆಕ್ಷನ್ ಅನ್ನು ತೆಗೆದುಕೊಳ್ಳಲಾಗುತ್ತೆ. ಮತ್ತೆ ಆ ಸರೌಂಡಿಂಗ್ಸ್ ನಲ್ಲಿರುವಂತಹ ಟೋಲ್ಗಳ ಮೇಲೆ ಕಣ್ಣಿಡುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಈಗಾಗಲೇ ಆತನ ಕಾರು ನಲ್ಲಿ ಹೋಗಿದ್ದಾನೆ ಅಂತ ಹೇಳಿ, ಅಂದ್ರೆ ಖಾಸಗಿ ವ್ಯಕ್ತಿಯ ಕಾರಿನಲ್ಲಿ ಈತ ಬಳಕೆಯನ್ನ ಮಾಡಿ ಅದರಿಂದ ಪರಾರಿಯಾಗಿದ್ದಾನೆ ಅಂತ ಹೇಳಿ ಬೇಸಿಕ್ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಹೀಗಾಗಿ ಈ ಒಂದು ಕಾರಿನ ನಂಬರ್ಗಳನ್ನು ಟ್ರೇಸ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಸಾಮಾನ್ಯವಾಗಿ ಹ್ಯಾಬಿಚುವಲ್ ಅಫೆಂಡರ್ಸ್ ಏನಿರ್ತಾರೆ ಅವರಿಗೆ ಈ ರೀತಿಯಾದಂತಹ ಒಂದು ಲುಕ್ಔಟ್ ನೋಟಿಸ್ಗಳನ್ನು ಕೊಡಲಾಗುತ್ತೆ. ಆದರೆ ಈ ರೀತಿ ಪರಾರಿಯಾಗಿರುವಂತಹ ರಾಜೀವ್ ಗೌಡನಿಗೂ ಕೂಡ ಲುಕ್ಔಟ್ ನೋಟಿಸ್ಗಳನ್ನು ಜಾರಿ ಮಾಡಲಾಗುತ್ತೆ. ಅಂದ್ರೆ ಇಮಿಡಿಯೇಟ್ ಆಗಿ ಆತನನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಅಗತ್ಯತೆ ಇದೆ. ಹೀಗಾಗಿ ಸದ್ಯದ ಮಟ್ಟಿಗೆ ಈ ಒಂದು ಲುಕ್ಔಟ್ ನೋಟಿಸ್ ಆಗಿರಬಹುದು, ಆತ ಲುಕ್ಔಟ್ ನೋಟಿಸ್ಗೂ ಕೂಡ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ನಂತರದ ಪ್ರೋಸೆಸ್ ಏನಿದೆ, ಅಂದರೆ ಈಗಾಗಲೇ ಏನು ವಿದೇಶಕ್ಕೆ ಪರಾರಿ ಆಗೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತ ಏನು ಹೇಳಲಾಗ್ತಾ ಇದೆ, ಇದಕ್ಕೆ ಸಂಬಂಧಿಸಿದಂತೆ ಸಿ ಐ ಡಿ ಅಲ್ಲಿರುವಂತಹ ಇಂಟರ್ಪೋಲ್ಗಳನ್ನು ಇಂಟರ್ಪೋಲ್ ಏನಿದೆ, ಇಂಟರ್ಪೋಲ್ ಮುಖಾಂತರ ಹೊರಗಡೆ ಏನೊಂದು ಕಾರ್ನರ್ ನೋಟಿಸ್ಗಳೇನಿದೆ, ರೆಡ್ ಕಾರ್ನರ್ ಆಗಿರ್ಬೋದು, ಯೆಲ್ಲೋ ಕಾರ್ನರ್ ಆಗಿರ್ಬೋದು, ಅಂದರೆ ಈ ರೀತಿಯಾದಂತಹ ಒಂದು ಕಲರ್ ಕಾರ್ನರ್ ನೋಟಿಸ್ಗಳನ್ನು ಹೊರಡಿಸುವಂತಹ ಪ್ರಕ್ರಿಯೆ ಈ ಲುಕ್ಔಟ್ ನೋಟಿಸ್ ಆದ ಬಳಿಕ ನಡೆಯುತ್ತೆ. ಹೀಗಾಗಿ ಸದ್ಯ ಈ ಲುಕ್ಔಟ್ ನೋಟಿಸ್ನಲ್ಲಿ ಎಷ್ಟರ ಮಟ್ಟಿಗೆ ಆತನ ಬಂಧನ ಮಾಡಲಾಗುತ್ತೆ, ಅಂದರೆ ಆರೋಪಿ ಸಿಗ್ತಾನ ಇಲ್ವಾ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಈಗ ಸದ್ಯದ ಮಟ್ಟಿಗೆ ಪೊಲೀಸರು ಇಂತಹ ಪ್ರಕರಣದಲ್ಲಿ ಅವರಿಗಿಂಥದ್ದು ಹೊಸದೇನಲ್ಲ. ಹೀಗಾಗಿ ನಮ್ಮ ಸ್ಥಳೀಯ ಪೊಲೀಸರೇ ಇದಕ್ಕೇನಾದರೂ SIT ಫಾರ್ಮ್ ಆಗಬೇಕು ಅಂತ ಏನು ಕೂಡ ಇಲ್ಲ. ಸ್ಥಳೀಯ ಪೊಲೀಸರೇನಿದ್ದಾರೆ ಅವರೇ ಈ ರಾಜೀವ್ ಗೌಡನನ್ನ ಬಂಧನ ಮಾಡೋದಕ್ಕೆ ಎಲ್ಲ ಸಫಲ ಇದ್ದಾರೆ ಅಂತಾನೆ ಹೇಳ್ಬೋದಾಗಿದೆ, ಸಮರ್ಥರಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ಸದ್ಯ ಈ ಒಂದು ಲುಕ್ಔಟ್ ನೋಟಿಸ್ ಅನ್ನು ಕೊಡುವಂತಹ ಮುಖಾಂತರ ಆಯಾ ವಿಭಾಗದ ಪೊಲೀಸರನ್ನ ಅಲರ್ಟ್ ಮಾಡುವಂತಹ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ರಾಜೀವ್ ಗೌಡ ಅತಿ ಶೀಘ್ರದಲ್ಲಿ ಬಂಧನ ಆಗ್ತಾನೆ ಅಂತ ಹೇಳಿ ಈಗಾಗಲೇ ಎಲ್ಲ ಮಾಹಿತಿಗಳು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಅಕಸ್ಮಾತ್ ಪೊಲೀಸರ ಕಣ್ಣು ತಪ್ಪಿಸಿ ಆತ ನೇರವಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಏನಾದರೂ ಹಾಜರಾದಂತಹ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ತಮ್ಮ ಒಂದು ವಶಕ್ಕೆ ಪಡೆದುಕೊಂಡು, ಅಂದರೆ ನ್ಯಾಯಾಲಯಕ್ಕೆ ಒಂದು ಮನವಿಯನ್ನು ಮಾಡ್ತಾರೆ. ಈ ರೀತಿಯಾದಂತಹ ಒಂದು ಅಕ್ಯೂಸ್ ಏನಿದ್ದಾನೆ ಈತ ಈ ಒಂದು ಇಂತಹ ಪ್ರಕರಣಗಳಿಗೆ ಬೇಕಾದಂತಹ ವ್ಯಕ್ತಿ, ಹೀಗಾಗಿ ಅವನಿಗೆ ನಮ್ಮ ಕಸ್ಟಡಿಗೆ ಕೊಡಿ ಅಂತ ಹೇಳಿ ಅವರನ್ನ ಕೇಳುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಸದ್ಯ 4 ಸ್ಪೆಷಲ್ ಟೀಮ್ ಏನಿದೆ, ಟೆಕ್ನಿಕಲ್ ಟೀಮ್ ಆಗಿರಬಹುದು ಮತ್ತೆ ಆನ್ ಫೀಲ್ಡ್ ನಲ್ಲಿ ವರ್ಕ್ ಮಾಡುವಂತಹ ಒಂದು ಟೀಮ್ಗಳೇನಿದೆ ನಿರಂತರವಾಗಿ ಆತನನ್ನು ಹುಡುಕಾಟ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಈ ಹಿಂದೆ 8 ದಿನಗಳಿಂದ ಒಂದು ರಾಜೀವ್ ಗೌಡನ ಬಂಧನ ಪ್ರಕ್ರಿಯೆಗೆ ಪೊಲೀಸರು ಮತ್ತೊಂದು ಹಂತಕ್ಕೆ ಹೋಗಿ ಲುಕ್ಔಟ್ ನೋಟಿಸ್ ನೀಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಎಲ್ಲ ಪೊಲೀಸ್ ಠಾಣೆಗಳಿಗೂ ಕೂಡ ಅಲರ್ಟ್ ಸಂದೇಶ ರವಾನಿಸಿ ಈತನ ಸುಳಿವು ಸಿಕ್ಕರೆ ನಮಗೆ ವಿಚಾರ ತಿಳಿಸಿ ಅಂತ ಹೇಳಿ ಧಮಕಿ ವೀರ ರಾಜೀವ್ ಗೌಡ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲುಕ್ಔಟ್ ನೋಟಿಸ್ ಅನ್ನ ಜಾರಿಗೊಳಿಸಲಿಕ್ಕೆ ಪೊಲೀಸ್ ಇಲಾಖೆ ಇದೀಗ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ.
ಕಾಂಗ್ರೆಸ್ ಪಕ್ಷದಿಂದ ಸದ್ಯಕ್ಕೆ ಅಮಾನತು ಮಾಡಲಾಗಿದೆ. ಈ ಅಮಾನತಿನ ನಿರ್ಧಾರ ಆಚೆ ಬಿದ್ದ ತಕ್ಷಣವೇ ಪೊಲೀಸರಿಂದ ಲುಕೌಟ್ ನೋಟಿಸ್ ಅನ್ನ ಹೊರಡಿಸಲಿಕ್ಕೆ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈ ವ್ಯಕ್ತಿ ಕಂಡು ಬಂದಲ್ಲಿ ಗಮನಕ್ಕೆ ತನ್ನಿ ಅಂತ ಹೇಳಿ ನೋಟಿಸ್ನಲ್ಲಿ ತಿಳಿಸಲಾಗುತ್ತೆ. ವಿಶೇಷವಾಗಿ ಟೋಲ್ಗಳು ಸೇರಿದಂತೆ ಹಲವೆಡೆ ಪೊಲೀಸರು ನಿಗಾ ಹೆಚ್ಚು ಮಾಡಲಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಭಿಷೇಕ್ ನೀಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಒಂದು ಕಡೆ ಪಾಸ್ಪೋರ್ಟ್ ರಿನಿವಲ್ ಪ್ರಕ್ರಿಯೆ ಮೇಲೆ ಕಣ್ಣಿಡಲಾಗಿದೆ, ಮತ್ತೊಂದು ಕಡೆ ಲುಕೌಟ್ ನೋಟಿಸ್. ಹೇಗೆ ವರ್ಕ್ ಆಗುತ್ತೆ ಎಕ್ಸಾಕ್ಟ್ಲಿ ಲುಕೌಟ್ ನೋಟಿಸ್ ಅಂತ ಹೇಳಿ? ಎಸ್, ಈಗಾಗಲೇ ಏನು ಯಾರು ಪರಾರಿ ಸ್ಥಿತಿಯಲ್ಲಿ ಇರ್ತಾರೋ ಅವರನ್ನ ಬಂಧನ ಮಾಡೋದಕ್ಕೆ ಈ ಒಂದು ಲುಕೌಟ್ ನೋಟಿಸ್ ಅನ್ನ ಜಾರಿ ಮಾಡಲಾಗುತ್ತೆ. ಅಂದ್ರೆ ಇರುವಂತಹ ನಿಮ್ಮ ಜ್ಯೂರಿಡಿಕ್ಷನ್ ಅಲ್ಲಿ ಇಂತಹ ಆರೋಪಿ ಏನಾದರೂ ಇದ್ದಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ನೀವು ವಶಕ್ಕೆ ಪಡೆದುಕೊಳ್ಳಿ, ನಾವು ಅವರನ್ನ ಬಂಧನ ಮಾಡ್ತೀವಿ ಅಂತ ಹೇಳಿ ಒಂದು ಸೂಚನೆ ನೀಡುವಂತಹ ಒಂದು ಲುಕೌಟ್ ನೋಟಿಸ್ ಆಗಿರುವಂಥದ್ದು. ಹೀಗಾಗಿ ಎಲ್ಲ ಈ ಲುಕೌಟ್ ನೋಟಿಸ್ ಅನ್ನ ಪಡೆದುಕೊಂಡಂತಹ ಪೊಲೀಸ್ ಠಾಣೆಯ ಸರಹದ್ದಿನಲ್ಲಿ ಆತ ಏನಾದರೂ ಇದ್ದಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಆಕ್ಷನ್ ಅನ್ನು ತೆಗೆದುಕೊಳ್ಳಲಾಗುತ್ತೆ. ಮತ್ತೆ ಆ ಸರೌಂಡಿಂಗ್ಸ್ ನಲ್ಲಿರುವಂತಹ ಟೋಲ್ಗಳ ಮೇಲೆ ಕಣ್ಣಿಡುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಈಗಾಗಲೇ ಆತನ ಕಾರು ನಲ್ಲಿ ಹೋಗಿದ್ದಾನೆ ಅಂತ ಹೇಳಿ, ಅಂದ್ರೆ ಖಾಸಗಿ ವ್ಯಕ್ತಿಯ ಕಾರಿನಲ್ಲಿ ಈತ ಬಳಕೆಯನ್ನ ಮಾಡಿ ಅದರಿಂದ ಪರಾರಿಯಾಗಿದ್ದಾನೆ ಅಂತ ಹೇಳಿ ಬೇಸಿಕ್ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಹೀಗಾಗಿ ಈ ಒಂದು ಕಾರಿನ ನಂಬರ್ಗಳನ್ನು ಟ್ರೇಸ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಸಾಮಾನ್ಯವಾಗಿ ಹ್ಯಾಬಿಚುವಲ್ ಅಫೆಂಡರ್ಸ್ ಏನಿರ್ತಾರೆ ಅವರಿಗೆ ಈ ರೀತಿಯಾದಂತಹ ಒಂದು ಲುಕೌಟ್ ನೋಟಿಸ್ಗಳನ್ನು ಕೊಡಲಾಗುತ್ತೆ. ಆದರೆ ಈ ರೀತಿ ಪರಾರಿಯಾಗಿರುವಂತಹ ರಾಜೀವ್ ಗೌಡನಿಗೂ ಕೂಡ ಲುಕೌಟ್ ನೋಟಿಸ್ಗಳನ್ನು ಜಾರಿ ಮಾಡಲಾಗುತ್ತೆ. ಅಂದ್ರೆ ಇಮಿಡಿಯೇಟ್ ಆಗಿ ಆತನನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಅಗತ್ಯತೆ ಇದೆ. ಹೀಗಾಗಿ ಸದ್ಯದ ಮಟ್ಟಿಗೆ ಈ ಒಂದು ಲುಕೌಟ್ ನೋಟಿಸ್ ಆಗಿರಬಹುದು, ಆತ ಲುಕೌಟ್ ನೋಟಿಸ್ಗೂ ಕೂಡ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ನಂತರದ ಪ್ರೋಸೆಸ್ ಏನಿದೆ, ಅಂದರೆ ಈಗಾಗಲೇ ಏನು ವಿದೇಶಕ್ಕೆ ಪರಾರಿ ಆಗೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತ ಏನು ಹೇಳಲಾಗ್ತಾ ಇದೆ, ಇದಕ್ಕೆ ಸಂಬಂಧಿಸಿದಂತೆ ಸಿ ಐ ಡಿ ಅಲ್ಲಿರುವಂತಹ ಇಂಟರ್ಪೋಲ್ಗಳನ್ನು ಇಂಟರ್ಪೋಲ್ ಏನಿದೆ, ಇಂಟರ್ಪೋಲ್ ಮುಖಾಂತರ ಹೊರಗಡೆ ಏನೊಂದು ಕಾರ್ನರ್ ನೋಟಿಸ್ಗಳೇನಿದೆ, ರೆಡ್ ಕಾರ್ನರ್ ಆಗಿರ್ಬೋದು, ಯೆಲ್ಲೋ ಕಾರ್ನರ್ ಆಗಿರ್ಬೋದು, ಅಂದರೆ ಈ ರೀತಿಯಾದಂತಹ ಒಂದು ಕಲರ್ ಕಾರ್ನರ್ ನೋಟಿಸ್ಗಳನ್ನು ಹೊರಡಿಸುವಂತಹ ಪ್ರಕ್ರಿಯೆ ಈ ಲುಕೌಟ್ ನೋಟಿಸ್ ಆದ ಬಳಿಕ ನಡೆಯುತ್ತೆ. ಹೀಗಾಗಿ ಸದ್ಯ ಈ ಲುಕೌಟ್ ನೋಟಿಸ್ನಲ್ಲಿ ಎಷ್ಟರ ಮಟ್ಟಿಗೆ ಆತನ ಬಂಧನ ಮಾಡಲಾಗುತ್ತೆ, ಅಂದರೆ ಆರೋಪಿ ಸಿಗ್ತಾನ ಇಲ್ವಾ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಈಗ ಸದ್ಯದ ಮಟ್ಟಿಗೆ ಪೊಲೀಸರು ಇಂತಹ ಪ್ರಕರಣದಲ್ಲಿ ಅವರಿಗಿಂಥದ್ದು ಹೊಸದೇನಲ್ಲ. ಹೀಗಾಗಿ ನಮ್ಮ ಸ್ಥಳೀಯ ಪೊಲೀಸರೇ ಇದಕ್ಕೇನಾದರೂ SIT ಫಾರ್ಮ್ ಆಗಬೇಕು ಅಂತ ಏನು ಕೂಡ ಇಲ್ಲ. ಸ್ಥಳೀಯ ಪೊಲೀಸರೇನಿದ್ದಾರೆ ಅವರೇ ಈ ರಾಜೀವ್ ಗೌಡರನ್ನ ಬಂಧನ ಮಾಡೋದಕ್ಕೆ ಎಲ್ಲ ಸಫಲ ಇದ್ದಾರೆ ಅಂತಾನೆ ಹೇಳ್ಬೋದಾಗಿದೆ, ಸಮರ್ಥರಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ಸದ್ಯ ಈ ಒಂದು ಲುಕೌಟ್ ನೋಟಿಸ್ ಅನ್ನು ಕೊಡುವಂತಹ ಮುಖಾಂತರ ಆಯಾ ವಿಭಾಗದ ಪೊಲೀಸರನ್ನ ಅಲರ್ಟ್ ಮಾಡುವಂತಹ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ರಾಜೀವ್ ಗೌಡ ಅತಿ ಶೀಘ್ರದಲ್ಲಿ ಬಂಧನ ಆಗ್ತಾನೆ ಅಂತ ಹೇಳಿ ಈಗಾಗಲೇ ಎಲ್ಲ ಮಾಹಿತಿಗಳು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಅಕಸ್ಮಾತ್ ಪೊಲೀಸರ ಕಣ್ಣು ತಪ್ಪಿಸಿ ಆತ ನೇರವಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಏನಾದರೂ ಹಾಜರಾದಂತಹ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ತಮ್ಮ ಒಂದು ವಶಕ್ಕೆ ಪಡೆದುಕೊಂಡು, ಅಂದರೆ ನ್ಯಾಯಾಲಯಕ್ಕೆ ಒಂದು ಮನವಿಯನ್ನು ಮಾಡ್ತಾರೆ. ಈ ರೀತಿಯಾದಂತಹ ಒಂದು ಅಕ್ಯೂಸ್ ಏನಿದ್ದಾನೆ ಈತ ಈ ಒಂದು ಇಂತಹ ಪ್ರಕರಣಗಳಿಗೆ ಬೇಕಾದಂತಹ ವ್ಯಕ್ತಿ, ಹೀಗಾಗಿ ಅವನಿಗೆ ನಮ್ಮ ಕಸ್ಟಡಿಗೆ ಕೊಡಿ ಅಂತ ಹೇಳಿ ಅವರನ್ನ ಕೇಳುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಸದ್ಯ 4 ಸ್ಪೆಷಲ್ ಟೀಮ್ ಏನಿದೆ, ಟೆಕ್ನಿಕಲ್ ಟೀಮ್ ಆಗಿರಬಹುದು, ಮತ್ತೆ ಆನ್ ಫೀಲ್ಡ್ ನಲ್ಲಿ ವರ್ಕ್ ಮಾಡುವಂತಹ ಒಂದು ಟೀಮ್ಗಳೇನಿದೆ, ನಿರಂತರವಾಗಿ ಆತನನ್ನು ಹುಡುಕಾಟ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಈ ಹಿಂದೆ 8 ದಿನಗಳಿಂದ ಒಂದು CCTV